ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ಕೆಪಿ ನಂಚುಂಡಿರವರ ಲಕ್ಷ್ಮೀ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಎಂದಿನಂತೆ ಅತ್ಯಾತ್ಮೀಯ ಸ್ವಾಗತ, ಸುಸ್ವಾಗತ. ತಾಳ್ಮೆ ಇರಬೇಕು ಬಾಳಲ್ಲಿ, ತಾಳ್ಮೆ ಇರಬೇಕು ಹೃದಯದಲ್ಲಿ, ತಾಳ್ಮೆ ಇರಬೇಕು ಮನದಲ್ಲಿ. ನಮಗಲ್ಲದೆ ಬೇರೆಯವರಿಗೂ ಕೊಟ್ಟು ಮತ್ತಷ್ಟು ಮಗದಷ್ಟು ಉಳಿಯುವಂತಿರಬೇಕು ಅಂತ ಹೇಳ್ತಾ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣವಾ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ನೆಚ್ಚಿನ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ಸೋಮವಾರ ಆಯ್ತು, ಇನ್ಯಾವ ವಿಶೇಷ ಮಾಹಿತಿಯನ್ನ ಹೊತ್ತು ನೀವು ಬಂದಿದ್ದೀರಾ ಅಂತ ಕೇಳಬಹುದಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಮ್ಮ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಇವತ್ತಿನ ದಿವಸ ಎಲ್ಲರಿಗೂ ಭಗವಂತನ ಕೃಪಾ ಕಟಾಕ್ಷ ಆಗಲೇಬೇಕು. ನೋಡಿ, ಪ್ರತಿಯೊಬ್ಬ ಮನುಷ್ಯನಿಗೂ ಜೀವನದಲ್ಲಿ ಏನಾದರೂ ಒಂದು ಕಳ್ಕೊತಾನೆ ಅಂತೀವಿ. ಕಳ್ಕೊಂಡಾಗ ಗೊತ್ತಾಗತ್ತೆ ಆ ಕಳ್ಕೊಂಡಿರ್ತಕ್ಕಂಥ ವಸ್ತು ಎಷ್ಟು ಬೆಲೆ ಬಾಳ್ತಾ ಇತ್ತು ಅಂತ. ಜೀವನ ಪೂರ್ತಿ ಒಬ್ಬ ಮನುಷ್ಯ ದಿವ್ಯ ಹೇಳಿದ ಹಾಗೆ ತಾಳ್ಮೆ ಕಳ್ಕೊಳ್ತಕ್ಕಂಥ ವಿಚಾರ ಇದ್ದಾಗ ಪರಿಪೂರ್ಣವಾಗಿ ತಾಳ್ಮೆ ಒಂದೊಂದ್ಸಲಿ ಕಳ್ಕೊಳ್ಳೇಬೇಕಾಗತ್ತೆ. ಜೀವನದಲ್ಲಿ ಒಂದೊಂದು ಘಟನೆ ಒಂದೊಂದು ಸಮಯಕ್ಕೆ ಕಾಲಾಯ ತಸ್ಮೈ ನಮಃ. ಎಲ್ಲ ಸಮಯದಲ್ಲೂ ತಾಳ್ಮೆನೂ ಇಟ್ಕೋಬೇಕು, ಎಲ್ಲ ಸಮಯದಲ್ಲೂ ತಾಳ್ಮೆನೂ ಇಟ್ಕೊಳ್ದೇ ಇದ್ದ ಹಾಗೆ ಧೈರ್ಯಶಾಲಿಯಾಗಿರಬೇಕು. ಒಂದ್ಸಲಿ ಹೀಗೆ ಋಷಿ ಮುನಿಗಳ ಆಶ್ರಮದಲ್ಲಿ ಆಗಿರ್ತಕ್ಕಂಥ ಘಟನೆ ಮುಖಾಂತರವಾಗಿ ನೀವೆಲ್ಲ ನೋಡ್ಕೋಬೇಕು. ತಾಳ್ಮೆ ಸಹನಶೀಲೆ ಒಬ್ಬ ಮನುಷ್ಯನಿಗೆ ಇದ್ದಾಗ ಎಷ್ಟು ಮಟ್ಟಿಗಿರಬೇಕು, ಲಿಮಿಟೇಷನ್ಸ್. ಅದಕ್ಕೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳನ್ನು ಹರಿಷಡ್ವರ್ಗಗಳ ಕಂಟ್ರೋಲ್ ಅಂತ ಹೇಳ್ತಾ ಇದ್ದೀವಿ. ಹರಿಷಡ್ವರ್ಗಗಳ ಕಂಟ್ರೋಲ್ ಮಾಡಿಕೊಂಡಾಗ ಪ್ರತಿಯೊಬ್ಬ ಮನುಷ್ಯ ತನಗೆ ಆಗಿರ್ತಕ್ಕಂಥ ಒಂದು ತಾಳ್ಮೆ ಒಂದು ಸಮಯ ಇರುತ್ತೆ. ಆ ಸಮಯದವರೆಗೂ ಮಾತ್ರ ತಾಳ್ಮೆಯನ್ನು ನಾವು ಮಿತಿ ಮೀರಬಾರ್ದು. ಆದರೆ ಬೇರೆ ಸಮಯದಲ್ಲಿ ತಾಳ್ಮೆ ಅನ್ನೋದು ಯಾವಾಗಲೂ ಇಟ್ಕೊಂಡೇ ಕೂತ್ಕೊಂಡಿದ್ರೆ ಮೂಕ ಪ್ರಾಣಿಗಳಾಗ್ಬಿಡ್ತೀವಿ. ನೋಡಿ, ಆ ಕಾಲದಲ್ಲಿ ಮಹಾತ್ಮ ಗಾಂಧಿಯವರು ಬಹಳ ಚೆನ್ನಾಗಿ ಅಹಿಂಸಾ ಅಹಿಂಸಾ ಪ್ರಥಮ ಮೂಲ ಅಂತ ಹೇಳ್ತಿದ್ರು. ಅಹಿಂಸಾ ಪ್ರಥಮ ಮೂಲವಾಗಿರ್ತಕ್ಕಂಥ ಅಹಿಂಸಾ ಪ್ರಥಮ ಪುಷ್ಪಂ ಅಂತ ಹೇಳಿ ದೇವತಾನುಗ್ರಹದಲ್ಲೂ ಹೇಳಿದರು. ಅಹಿಂಸೆಯನ್ನು ಯಾವ ಕಾಲಕ್ಕೂ ಹಿಂಸೆ ಮಾಡದೇ ಕಾಪಾಡಿಕೊಂಡು ಬಂದಿದ್ದು ಮಹಾತ್ಮ ಗಾಂಧಿ ಕಾಲ. ಅದಕ್ಕೆ ಯಾವತ್ತು ತಾಳ್ಮೆನ ಕಳ್ಕೊಳ್ತಕ್ಕಂಥವ್ರು ಜನಗಳು ಎಲ್ಲರೂ ಒಳ್ಳೆ ರೀತಿಯಲ್ಲಿ ಪರಿವರ್ತನೆ ಆಗಬೇಕು ಅಂದರೆ ಅಣ್ಣಾ ಹಜಾರೆ ಅಷ್ಟು ತಾಳ್ಮೆ ನಾವು ಇಟ್ಕೊಂಡ್ಬಿಟ್ರೆ ಕೆಲವ್ರಿಗಂತೂ ರಾಜಕೀಯ ವ್ಯಕ್ತಿಗಳು ಯಾವತ್ತಿದ್ರೂ ನಾಯಿ ಸಮಾನ. ಅದಕ್ಕೆ ಆ ರಾಜಕೀಯಗಳು ನಾಯಿಗಳ ಬಾಲ ಡೊಂಕು ಅಂದರೆ ಕೆಲವೊಮ್ಮೆ ಒಂದು ಸಲ ಇದ್ದ ಹಾಗೆ ಇನ್ನೊಂದು ಸಲ ಇರಲ್ಲ. ಅದಕ್ಕೆ ಯಾವತ್ತಿದ್ರೂ ಇವತ್ತು ಹೇಳಿದ್ದು ಬೆಳಗ್ಗೆ ರಾತ್ರಿ ಚೇಂಜ್ ಮಾಡ್ತಾರೆ, ರಾತ್ರಿ ಹೇಳಿದ್ದು ಬೆಳಗ್ಗೆ. ಯಾವತ್ತಿದ್ರೂ ಅವರ ಬುದ್ಧಿಯನ್ನು ಬಿಡಲ್ಲ. ಈ ಜನ್ಮ ಸಾರ್ಥಕತೆ ಅನ್ನೋದು ನಾವು ಯಾವಾಗ ಪಡಿಸ್ಕೋಬೇಕು ಅಂದರೆ ಇಂಥವ್ರನ್ನ ಬುಡದ ಸಮೇತ ತೆಗೆದು ಬಿಸಾಕಿದಾಗ ಮಾತ್ರ. ಅದಕ್ಕೆ ಜನಗಳೆಲ್ಲರಿಗೂ ಎಚ್ಚರಿಕೆ ನೀಡ್ಕೊಳ್ತಕ್ಕಂಥ ಈ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯ ತಾಳ್ಮೆಯನ್ನು ಎಷ್ಟು ಮಟ್ಟಿಗೆ ಇಟ್ಕೋಬೇಕು ಅಷ್ಟೇ ಇಟ್ಕೋಬೇಕು. ಬೇರೆ ಸಮಯದಲ್ಲಿ ದಂಡಂ ದಶಗುಣಂ ಭವೇತ್ ಅದನ್ನು ಇಟ್ಕೋಬೇಕು, ದಂಡ ಜೊತೆಗೇನೆ ಇಟ್ಕೊಂಡಾಗ. ಆ ರೀತಿಯಾದ ಒಂದು ವಸ್ತು, ಯಾವ ರೀತಿಯಾದ ಒಂದು ಕಲ್ಮ ನಾವು ಪರಿವರ್ತನೆ ಮಾಡ್ಕೊಳ್ಳೋದು ಒಂದು ಋಷಿ ಹೇಳ್ಕೊಟ್ರಂತೆ. ಹೇಗೆ ಹೇಳ್ಕೊಟ್ರು ಅಂದರೆ ನಿಮ್ಗೊಂದು ಕತೆ ಹೇಳ್ತೀನಿ ಕೇಳಿ. ಜೀವನದಲ್ಲಿ ಒಂದು ಮಹಾ ಋಷಿಗಳಿದ್ರು. ಒಂದು ವಿಶೇಷವಾಗಿರ್ತಕ್ಕಂಥ ದೊಡ್ಡ ಹುತ್ತ ಇತ್ತು. ಆ ಹುತ್ತದ ಬಳಿ ಇರತಕ್ಕಂಥ ಒಂದು ಹಾವಿತ್ತು. ಈ ಹಾವು ಅಲ್ಲೇ ಹುತ್ತದಲ್ಲಿ ವಾಸವಾಗಿತ್ತು. ಮಹರ್ಷಿಗಳು ಭಾಳ ಸಂತೋಷ, ಪಕ್ಕದಲ್ಲಿ ಆಶ್ರಮ ನೋಡ್ತಾ ಇದ್ರು. ಆ ಹುತ್ತದಲ್ಲಿರ್ತಕ್ಕಂಥ ಹಾವು ಮೇಲ್ಭಾಗ ಬರ್ತಿತ್ತು, ಭಾಳ ಸಂತೋಷಕ್ಕೆ ಆಟ ಆಡ್ತಾ ಇತ್ತು, ಮತ್ತೆ ತಿರುಗಿ ಒಳಗೆ ಹೋಗ್ತಿತ್ತು. ಋಷಿ ಮುನಿಗಳು ನೋಡ್ತಾ ಇದ್ರು, ಎಷ್ಟು ಸಂತೋಷ. ಪಾಪ ಆ ಮೂಕ ಪ್ರಾಣಿ ಎಷ್ಟೇ ವಿಷಜಂತು ಆದರೂ ತನ್ನ ಪಾಡಕ್ಕೆ ತಾನಿದೆ, ಭಾಳ ಸಂತೋಷ ಅಂತ ಹೇಳ್ತಿದ್ರು. ಆದರೆ ಒಂದು ರೀತಿಯಾಗಿ ಈ ತಾಳ್ಮೆ ಇಲ್ಲದೆ ಇರತಕ್ಕಂಥ ಪ್ರಾಣಿಯನ್ನು ಪರಿಪೂರ್ಣವಾಗಿ ಹೊರಗಡೆ ಓಡ್ಬಂದ್ಬಿಡೋದು. ಮಕ್ಕಳೆಲ್ಲ ಅಲ್ಲಿ ಕೂತ್ಕೊಂಡಾಗ ಹೊರಗಡೆ ಓಡ್ಬಂದ್ಬಿಡೋದು. ಹೊರಗಡೆ ಓಡ್ ಬಂದಾಗ ನೋಡ್ತಾ ಇತ್ತು ಏನಂತ, ಈ ಮಕ್ಕಳಿಗೆಲ್ಲ ಭಯ ಆಗ್ತಾಯಿತ್ತು. ಭಯ ಆಗ್ತಾ ಇತ್ತಲ್ಲ ಅಂತ ಓಡೋಗಿ ಅಟ್ಟಿಸ್ಕೊಂಡು ಹೋಗ್ತಾ ಇದ್ದ ಸಮಯದಲ್ಲಿ ಒಂದ್ಸಲ ನೋಡಿದ್ರು, ಏನು ಇಷ್ಟು ತಾಳ್ಮೆಯಿಂದ ಇದ್ದಿದ್ದು ಇವತ್ತು ಅಟ್ಟಿಸ್ಕೊಂಡು ಹೋಗ್ತಾ ಇದೆಯಲ್ಲ, ಒಂದೊಂದು ದಿವಸ ಒಂದೊಂದು ಸೀರೆ ಮಾರ್ಪಾಡಾಗ್ತಾ ಇದೆಯಲ್ಲ ಅಂದಾಗ ಹಾವನ್ನು ಕರೀತಾರೆ, ನಾಗಪ್ಪ ಬಾಯಿಲಿ, ಈ ರೀತಿ ಎಲ್ಲ ನೀನು ಗಲಾಟೆ ಮಾಡ್ಕೋಬಾರ್ದು, ತಾಳ್ಮೆಯಿಂದ ಇರಬೇಕು. ಜೀವನದಲ್ಲಿ ಸುಮ್ಮನೆ ಗಲಾಟೆಗೆ ಹೋಗಬಾರ್ದು, ಆದರೆ ಯಾವತ್ತು ಬಂದ್ ಗಲಾಟೆನ ಬಿಡಬಾರ್ದು. ಜ್ಞಾಪಕ ಇಟ್ಕೋ, ಯಾರ ತಂಟೆಗೂ ಹೋಗಬೇಡ, ಆದರೆ ಬಂದ್ ಗಲಾಟೆನ ಬಿಡಬೇಡ, ಮುಚ್ಚಾಕ್ಬಿಡು ಅಂತ. ಸರಿ, ಸಂತೋಷ ಆಯಿತು. ಸೈಲೆಂಟಾಗಿ ಕೂತ್ಕೊಂಡಿದ್ದ ಹಾವು, ಸರಿ ಗುರುಗಳೇ ನೀವು ಹೇಳಿದ ಮೇಲೆ ನಾನು ಇನ್ನೇನು ಯೋಚನೆ ಮಾಡಲಿ ಅಂತ ಗುರುಗಳು ಒಂದು ಊರಿಗೆ ಹೊರಡ್ತಾರೆ. ಅವ್ರ ಯಾತ್ರೆಯನ್ನು ಮಾಡ್ಕೊಂಡು ಬರೋವರೆಗೂ ನೀನು ತಾಳ್ಮೆಯಿಂದ ಇರು, ಸುಮ್ಮನೆ ಹೋಗಿ ಕಚ್ಚಕ್ಕೆ ಹೋಗಬೇಡ, ಮಕ್ಕಳಿಗೆಲ್ಲ ಭಯ ಪಡ್ತಾರೆ, ದೊಡ್ಡವ್ರಿಗಿದ್ರೆ ಭಯ ಇರುತ್ತೆ, ಈ ರೀತಿ ತಾಳ್ಮೆಯಿಂದ ಇರು. ಸರಿ ಆಯಿತು, ಸಂತೋಷ. ಹಾವು ತಾಳ್ಮೆಯಿಂದ ಇತ್ತು. ಇವರು ಹೇಳಿದಾಗೆ ಒಳಗಡೆನೇ ಇತ್ತು. ಯಾವತ್ತಾದರೂ ಹೊರಗಡೆ ಯಾರೂ ಇಲ್ದಿದ್ದಾಗ ಬರೋದು, ನೋಡ್ಕೊಳ್ಳೋದು, ಹೊರಟೋಗೋದು, ಈ ಥರ ಮಾಡ್ತಿದ್ದಾಗ ಒಂದು ದಿವಸ ಏನಾಯಿತು, ಈ ಮಕ್ಕಳು ಆಟ ಆಡ್ತಾ ಇದ್ದ ಸಮಯದಲ್ಲಿ ಎಲ್ಲರೂ ಗಿಲ್ಲಿ ದಾನದಲ್ಲಿ ಆಡ್ತಾಯಿದ್ರು.
ಈ ಗಿಲ್ಲಿ ಜಾಗದಲ್ಲಿ ಆಡ್ತಾ ಇದ್ದಾಗ ಆ ದಾಂಡು ಏನಾಯಿತು, ಹೊಡೆದಾಕ್ಷಣಕ್ಕೆ ಗಿಲ್ಲಿ ಏನಾಯಿತು, ಪಟ 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 ಅಂತ ಒಳಗೆ ಹೊಟ್ಟೋಯ್ತು. ಎಲ್ಲೇ ಆ ಹುತ್ತದೊಳಗೆ. ಅಯ್ಯೋ, ಹುತ್ತದೊಳಗೆ ಹೊಟ್ಟೋಯ್ತಲ್ಲ ಅಂತ ಚಿಕ್ಕ ಹುಡುಗ ಕೈ ಹಾಕಕ್ಕೆ ಹೋದಾಗ, ಹಾವಿದೆ ಹುಷಾರು, ಅಯ್ಯೋ ಅದೇನು ಮಾಡತ್ತೆ ಹೋಗೋ ಅಂತ ಹೇಳಿ ಆ ಹುತ್ತದ ದಾಂಡಲ್ಲಿ ಏನು ಮಾಡ್ದ, ಸ್ವಲ್ಪ ಮಟ್ಟಕ್ಕೆ ಹೊಡೆದು ಆ ಮೇಲ್ಗಡೆ ಸಿಕ್ಕಾಕೊಂಡಿದ್ದನ್ನ ಎತ್ಕೊಳಕ್ಕೆ ಹೋದ. ಎತ್ಕೊಂಡು ಹೋದ ತಕ್ಷಣ ಆ ಮೇಲ್ಗಡೆ ಇರ್ತಕ್ಕಂಥ ಹಾವು ಒಳಗಡೆ ಇದ್ದಿದ್ದು ಹೊರಗಡೆ ಬಂದ ತಕ್ಷಣ ಏನು ಮಾಡಿದ್ರು, ಹಾವು ಬಂತು, ನನ್ನ ಮಗುನ ಸಾಯಿಸ್ಬಿಡ್ತೇನೋ, ಹೊಡೀರಿ ಕಲ್ಲನ್ನ ಅಂತ ಹೇಳಿದ್ರು ಹಳ್ಳಿಯವರೆಲ್ಲ. ಈ ರೀತಿಯ ಕಲ್ಲನ್ನು ಹೊಡೆಯೋಕ್ಕೆ ಶುರು ಮಾಡಿದ್ರು ಹಾವಿಗೆ. ಆ ಹಾವಿಗೆ ಭಯಪಟ್ಟು ಒಳಗೆ ಹೊಟ್ಟೋಯ್ತು. ಕಚ್ಚಕ್ಕೆ ಬಂದಿದ್ದು ಅಂತಲ್ಲ, ಒಳಗಡೆ ತನಗೇನೋ ಯಾವುದೋ ಶಬ್ದ ಆಗ್ತಾ ಇದೆ ಅಂತ ಹೊರಗಡೆ ಬಂದಿದೆ. ಯಾಕೆಂದರೆ ಹಾವಿಗೆ ಸಾಧಾರಣವಾಗಿ ಕಿವಿ ಇರಲ್ಲ. ಕಿವಿ ಇಲ್ಲದೆ ಇರತಕ್ಕಂಥ ಹಾವಿಗೆ ಬರೀ ಸ್ಪರ್ಶ ಅಂದರೆ ಭೂಸ್ಪರ್ಶ ಯಾರಾದ್ರೂ ಹತ್ರಕ್ಕೆ ಬಂದರೆ ಆ ಭೂಮಿಯಲ್ಲಿ ಆತಕ್ಕಂಥ ಆತಂಕದಿಂದ ಹೊರಭಾಗದಲ್ಲಿ ಬರುತ್ತೆ. ಇಂಥ ಒಂದು ಹಾವು ತನ್ನ ತಾಳ್ಮೆಯನ್ನು ಗುರುಗಳು ಹೇಳಿದಾರಲ್ಲ ಅನ್ನೋಕ್ಕೋಸ್ಕರ ಮೆತ್ತಗೆ ಹೊರಗಡೆ ಬರೋಣ, ಏನೋ ಶಬ್ದ ಆಯ್ತಲ್ಲ ಅಂತ ಬಂದಿದೆ ಅಷ್ಟೇ. ಅಷ್ಟರಲ್ಲೇ ಕಲ್ಲು ಏಟುಗಳನ್ನ ಹೊಡೆದು ಮಾಡಿ ಆ ಪೂರ್ತಿಯಾಗಿ ರಕ್ತಮಯವಾಗಿತ್ತು ಹಾವು. ರಕ್ತಮಯವಾಗಿ ಪೂರ್ತಿ ಅದನ್ನು ಸಾಯಿಸ್ತೂ ಇಲ್ಲ, ಸತ್ತೋಯ್ತು ಅಂದ್ಕೊಂಡು ದೂರ ಓಡೋದ್ರು. ಸುಸ್ತಾಗಿ ಬಿದ್ದ ಹಾವು ಅಲ್ಲೇ ಬಿದ್ದಿತ್ತು. ಆ ಸಮಯಕ್ಕೆ ಸಾಯಂಕಾಲ ಆಗ್ತಾ ಬಂದಾಗ ಋಷಿಗಳು ಎಲ್ಲ ಹೊರಡಿದ್ರು 2 ದಿವಸಗಳ ಕಾಲ. ಮತ್ತೆ ವಾಪಸ್ ಬಂದು ನೋಡ್ತಾರೆ, ಅಯ್ಯೋ ಹಾವು ಮಾಡಿದೆ, ಯಾಕೆ ಹಿಂಗೆ ಬಿದ್ದು ಹೋಗಿದೆ ಅಂತ, ರಕ್ತದಲ್ಲಿ ಸುರಿತಾ ಇದೆ ಅಂತ ಹೇಳಿ ಅದಕ್ಕೆ ಲೇಪನವನ್ನು ಹಚ್ಚಿ ಅದಕ್ಕೆ ಆಯೋಗವನ್ನು ಮಾಡಿ ಬರ್ಕೊಂಡು ಶುಶ್ರುತೆಯನ್ನು ಮಾಡಿಕೊಟ್ರು. ಭಾಳ ಸಂತೋಷ ಅಂತ ಹೇಳಿ ಒಳಗಡೆ ಇರ್ತಕ್ಕಂಥ ಲೇಪನಗಳೆಲ್ಲ ಹಚ್ಚಿದ್ರು. ಹಾವು ಸರಿ ಹೋಯ್ತಾ. ತದನಂತರ ಹಾವಿಗೆ ಗುರುಗಳು ಏನಂತ ಹೇಳಿದ್ರು, ಇದನ್ನೆಲ್ಲ ನೀವು ಕೇಳಬೇಕು ಅಂದರೆ ಸ್ವಲ್ಪ ಮಟ್ಟಿಗೆ ತಾಳ್ಮೆ ಇರಬೇಕು.